ಪಾಪು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ನಾವು ಗೋವಾ ಟ್ರಿಪ್ ಹೊರಟಿದ್ದೀವಿ. ಸಡನ್ನಾಗಿ ಏನು ಇದು ಪ್ಲ್ಯಾನು ಅಂತ ಅಂದರೆ ಮಗಳಿಗೆ 1 ವೀಕ್ ರಜಾ ಸಿಕ್ಕಿದೆ, ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹೇಗಿರುತ್ತೆ ಈ ಜರ್ನಿ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನಮ್ಮ ಜೊತೆ ಗೋವಾ ಟ್ರಿಪ್ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿ ಹೊರಟಿದ್ದೀವಿ. ಆ್ಯಕ್ಚುಲಿ ಹೊರಡೋದಕ್ಕಿಂತ ಮುಂಚೆ ಗಾಡಿ ಬೇರೆ ಲಾಕ್ ಆಗಿಬಿಟ್ಟಿತ್ತು. ಅಂದರೆ ಕೀ ಒಳಗಡೆ ಉಳ್ಕೊಂಡು ಎಲ್ಲ ಡೋರ್ ಲಾಕ್ ಆಗಿಬಿಟ್ಟಿತ್ತು. ಅದನ್ನು ರಿಮೂವ್ ಮಾಡಿಸ್ಲಿಕ್ಕೆ ಮೆಕ್ಯಾನಿಕ್ಕಿಗೆ ಕರೆಸ್ಬಿಟ್ಟು ಅದನ್ನು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜರ್ನಿ ಶುರು ಆಗಿದೆ. ಅಂದ್ಕೊಂಡೆ ನಾನು, ಯಾಕೋ ಭಗವಂತ ಏನೋ ಸಿಗ್ನಲ್ ತೋರಿಸ್ತಾ ಇದ್ದಾನೆ, ಏನೆಲ್ಲ ಆಗತ್ತೆ ಈ ಸಲ ಟ್ರಿಪ್ಪಲ್ಲಿ ಅಂತ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಬೇಸರ ಇತ್ತು. ನೋಡೋಣ, ಚೆನ್ನಾಗಿರುತ್ತೆ ಎಲ್ಲ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ದಾವಣಗೆರೆಯಿಂದ ಗೋವಾಗೆ ಸುಮಾರು 6 to 7 ಅವರ್ಸ್ ಜರ್ನಿ ಆದರೂ ಕೂಡ ಅಲ್ಲಿ ಏನು ಘಾಟ್ ಸೆಕ್ಷನ್ ಸಿಗುತ್ತೆ ನಿಮಗೆ ರಾಮನಗರ ದಾಟಿದ ಮೇಲೆ, ಅದು ಸ್ವಲ್ಪ ಡ್ರೈವ್ ಮಾಡೋದು ಕಷ್ಟನೇ ಆಗುತ್ತೆ. ಮನೆಯವರೇ ಡ್ರೈವ್ ಮಾಡೋದ್ರಿಂದ, ಸ್ವಲ್ಪ ಮಕ್ಕಳು ಜೊತೆಲಿರೋದ್ರಿಂದ ನಾವು ತುಂಬ ಪ್ರಿಕಾಷನ್ ತೊಗೊಂಡು ಬೇಗ ರೀಚ್ ಆಗಿಬಿಡೋಣ ಗೋವಾಗೆ ಅಂತ ಹೇಳಿಬಿಟ್ಟು ಹೊರಟ್ವಿ. ಖಾಲಿ ಹೊಟ್ಟೆಗೆ ಹೋಗಿದ್ದರಿಂದ ಧಾರವಾಡಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಿಗ್ ಮಿಶ್ರಾದ ಹತ್ರ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಹೈವೇಯಲ್ಲಿ ಹೋಗಬೇಕಾದ್ರೆ ಯಾರೆಲ್ಲ ಗೋವಾಗೆ ಹೋಗೋರು ಇಲ್ಲ ಧಾರವಾಡ ಹೋಗೋರು ಖಂಡಿತ ಇಲ್ಲಿ ನಿಲ್ಲಿಸ್ತಾರೆ. ನಾವು ಕೂಡ ನಿಲ್ಲಿಸಿದ್ವಿ, ಟಿಫನ್ ಮಾಡಿದ್ವಿ. ಸುಮಾರು ವೆರೈಟಿ ಸ್ವೀಟ್ಸು ಎಲ್ಲ ನೋಡಿ ಮಕ್ಕಳಿಗೂ ಇಷ್ಟ ಆಗತ್ತೆ. ಮಗಳು ರಸಗುಲ್ಲ ತಿಂತೀನಿ ಅಂತ ಹೇಳಿ ತೊಗೊಂಡ್ಲು. ನಾನು ಕೂಡ 1 ಪೀಸ್ ರಸಗುಲ್ಲ ತಿಂದೆ. ಇನ್ನು ಏನು ಬೇಕು ಸ್ವೀಟು ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಎಸ್ಪೆಷಲಿ ಕುಂದ ಅಂತೂ ಬಿಸಿ ಬಿಸಿ ಕುಂದ ಚೆನ್ನಾಗಿ ಸಿಗತ್ತೆ ಇಲ್ಲಿ. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ, ಧಾರವಾಡ ಹೋಗೋ ಆನ್ ದ ವೇ ಏನಿದೆ ಹೈವೇಯಲ್ಲಿ ಈ ದೊಡ್ಡ ಶಾಪ್ ಇದೆ, ಅಲ್ಲಿ ದಯವಿಟ್ಟು ನಿಲ್ಲಿಸ್ಬಿಟ್ಟು ನೀವು ಟೇಸ್ಟ್ ಮಾಡಿ. ಪ್ರತಿಯೊಂದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಸ್ನ್ಯಾಕ್ಸು, ಪಿಜ್ಜಾ, ಬರ್ಗರ್ ಏನು ಬೇಕು ಇಂಥದ್ದಿಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗತ್ತೆ. ನಾನೊಂದು ಪ್ಲೇಟ್ ದೋಸೆ ತೊಗೊಂಡಿದ್ದೆ. ನಮ್ಮನೆಯವರು ಮ್ಯಾಂಗೋ ಜ್ಯೂಸ್ ಕುಡಿತೀನಿ ಅಂತ ಅಂದರು. ಪ್ರಧಾನು ಮಿಲ್ಕ್ ಶೇಕ್ ತೊಗೊಂಡ. ಹಾಗೆ ವಿಸ್ಮಯ ಸ್ಯಾಂಡ್ವಿಚ್ ತೊಗೊಂಡ್ಲು. ನಮ್ಮ ಮಾವ ಅವರು ಇಡ್ಲಿ ತಿಂತೀನಿ, ನನಗೆ ಜರ್ನಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಡ್ಲಿ ತಿಂದರು. ಹೀಗೆ ಎಲ್ಲರೂ ಅವ್ರವ್ರ ಫೇವ್ರೆಟ್ಟಿಂದ ಏನೋ ಒಂದು ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಹೇಗಿದೆ ಮುಂದೆ ನಮ್ಮ ಜರ್ನಿ ಹೇಳ್ತಾ ಹೋಗ್ತೀನಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗಲೇ ಒಂದು ಎಡವಟ್ಟಾಗಿತ್ತು. ಇವತ್ತು ಇಡೀ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ ಮನಸ್ಸಲ್ಲಿ ಬೇರೆ ನನಗೆ ಕಸಿವಿಸಿ ಅನ್ನಿಸ್ತಾ ಇತ್ತು. ಹೇಳ್ದಾಗೇ ಅದು ಏನು ಫೀಲ್ ಮಾಡ್ದ ಹಾಗೇ ರಾಮನಗರ ಚೆಕ್ ಪೋಸ್ಟ್ ಹತ್ರ ಪೊಲೀಸರು ನಿಂತಿದ್ದರು. ಯಾವತ್ತೂ ನಮಗೆ ಚೆಕ್ ಮಾಡದೇ ಇರೋವಂಥವ್ರು ನಮ್ಮನ್ನು ಸ್ಟಾಪ್ ಮಾಡಿಸಿದ್ರು. ಲೈಸೆನ್ಸ್ ಕೊಡಿ ಅಂದರು. ನಮ್ಮನೆಯವರು ಪಾಪ ಎಲ್ಲ ಡಾಕ್ಯುಮೆಂಟ್ನ ಚೆಕ್ ಮಾಡಿಕೊಂಡು ಗಾಡಿನೂ ಕೂಡ ಫುಲ್ಲು ಚೆಕ್ ಮಾಡಿಸ್ಕೊಂಡು ಹೊರಟಿರೋ ಅಂಥದ್ದು. ಪ್ರತಿ ಸಲ ಅಷ್ಟೇ ಅವರು ಯಾವುದೇ ನಾವು ಟ್ರಿಪ್ ಹೊರಡ್ತೀವಿ ಅಂತ ಅಂದರೆ ಕಾರ್ನ ಫುಲ್ಲು ಚೆಕ್ ಮಾಡಿಸ್ಕೊಳ್ತಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ನ ಸರಿಯಾಗಿ ಇಟ್ಕೊಳ್ತಾರೆ. ಆದರೆ ಏನಾಗ್ಬಿಡ್ತು ಈ ಸಲ ಅಂತ ಅಂದರೆ, ನಮ್ಮ ಮನೆಯವ್ರದ್ದು ಡ್ರೈವಿಂಗ್ ಲೈಸೆನ್ಸು ಎಕ್ಸ್ಪೈರ್ಡ್ ಆಗಿ 5 ಮಂತ್ಸ್ ಆಗಿದೆ. ಅವರು ಚೆಕ್ ಮಾಡ್ಕೊಂಡಿಲ್ಲ, ಏನೋ ಇರುತ್ತೆ ಬಿಡು ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ನೋಡಿದರೆ ಪೊಲೀಸ್ ನಿಲ್ಲಿಸಿ ಲೈಸೆನ್ಸ್ ಕೇಳಿದರು. ಫಸ್ಟು ಎಕ್ಸ್ಪೈರ್ ಡೇಟ್ ಚೆಕ್ ಮಾಡಿದರು. ಇಲ್ಲ, ನಿಮ್ಮದು ಆಲ್ರೆಡಿ ಎಕ್ಸ್ಪೈರ್ಡ್ ಆಗಿದೆ ಅಂತ ಹೇಳಿಬಿಟ್ಟು ಫೈನ್ ಹಾಕಿದರು. ಅಯ್ಯೋ, ಯಾಕೋ ಇದು ಗ್ರಾಚಾರ ಸರಿ ಇಲ್ಲ ಅಂತ ಹೇಳಿ ಒಂದು ಸ್ಲಿಪ್ ಕೊಟ್ಟರು. ಹೋಗಿ ಹೊರಡ್ತಾ ಇದ್ದೀರಾ ಗೋವಾ ಟ್ರಿಪ್ಪಿಗೋಸ್ಕರ, ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ ಸರ್, ಅಲ್ಲಿ ಹೇಳಿಬಿಡಿ ಲೈಸೆನ್ಸ್ ತಂದಿಲ್ಲ ಅಂತ ಹೇಳಿ ಈ ಸ್ಲಿಪ್ ತೋರಿಸಿ ಆಲ್ರೆಡಿ ಫೈನ್ ಹಾಕಿದ್ದಾರೆ ಅಂತ ಹೇಳಿಬಿಡಿ ಅಂತ ಹೇಳಿದರು. ಏನೋ ಒಂದು ಹೇಳ್ಕೊಳ್ಳೋಣ ಅಂತ ಹೋದ್ವಿ. ಆದರೆ ಗೋವಾದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಇದು ನೋಡಿ, ಹೈವೇಲಿ ಹೋಗ್ತಾ ಈ ಒಂದು ಬಿಗ್ ಕಾರ್ನರ್ ಬರುತ್ತೆ. ಹೆವಿ ವೆಹಿಕಲ್ಸ್ನ ಅಲ್ಲಿ ಟರ್ನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂಥ ಜಾಗದಲ್ಲಿ ಈ ಒಂದು ಪುಟ್ಟ ದೇವಸ್ಥಾನ ಇದೆ. ಪ್ರತಿಯೊಬ್ಬರು ಅಲ್ಲಿ ನಿಂತುಬಿಟ್ಟು ದೇವರಿಗೆ ಕೈ ಮುಗಿತಾಯಿದ್ರು. ನಾವು ಕೂಡ ಯಾಕೋ ಇವತ್ತು ಗ್ರಾಚಾರ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟು ಕೈ ಮುಕ್ಕೊಂಡು, ಅಲ್ಲಿ ಸ್ವಲ್ಪ ವ್ಯೂ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ತುಂಬ ಡೀಪ್ ಕೆಳಗಡೆ ಆಳ ಇತ್ತು, ದೊಡ್ಡ ಬೆಟ್ಟಗಳಿದ್ವಾ,
ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ. ನನ್ನ ಮಗ ಅಮ್ಮ ಬಿದ್ದೋಗ್ತೀಯ ಹುಷಾರು ಅಂತ ಹೇಳ್ತಿದ್ದ. ನನಗೆ ಒಂದು ಕ್ಷಣಕ್ಕೆ ಅನ್ನಿಸ್ತು ಆ ಪುಟ್ಟ ಮನಸ್ಸಿನಲ್ಲಿ ತಾಯಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಖುಷಿ ಆಯಿತು, ಎಲ್ಲೋ ಒಂದು ಕಡೆ ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಎಲ್ಲ ಅಂತ. ಆಮೇಲೆ ನಮ್ಮ ಮನೆಯವರಿಗೆ ಕೈ ಮಾಡಿ ಕರಿತಿದ್ದೆ, ಬನ್ನಿ ನಾವು ಅಲ್ಲಿವರೆಗೂ ಮತ್ತಿನ್ನೇನು ಬರೋದು, ನೀವೇ ಕಾರ್ ತೊಗೊಂಡು ಬನ್ನಿ ಅಂತ. ಅವ್ರು ನಮ್ಮನ್ನು ನೋಡ್ತಾನೆ ಇರಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಇರೋದ್ರಿಂದ ಅವರು ಅಲ್ಲಿ ಶೂಟ್ ಮಾಡ್ಕೊಂಡು ನಿಂತುಬಿಟ್ಟಿದ್ರು. ಮತ್ತು ಅವ್ರು ಬಂದರು. ಇಲ್ಲಿಂದ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಗೋವಾ ಕಡೆ. ನೋಡಿ, ಇಲ್ಲಿ ಗೋವಾ ಬಂದೇ ಬಿಡ್ತು. ಆಲ್ಮೋಸ್ಟ್ ಗೋವಾನ ಪೋರ್ಚುಗೀಸರೇ ಆಳಿರೋದ್ರಿಂದ ಅಲ್ಲಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಪೋರ್ಚುಗೀಸರವ್ರದ್ದೇ ಸ್ಟ್ರಕ್ಚರ್ಗಳಿರೋ ಅಂಥದ್ದು. ನನಗೆ ಆ ಮನೆಗಳದ್ದು ಸ್ಟ್ರಕ್ಚರ್ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಅದನ್ನೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ತೆಗಿತಾ ಇದ್ದೆ. ನಾನು ಯಾವುದಾದ್ರೂ ಒಂದು ಮನೆ ನೋಡಿದರೆ ಅದನ್ನು ಶೂಟ್ ಮಾಡೋಣ ಅಂತ ಕ್ಯಾಮ್ರಾ ತೆಗ್ದಿದ ತಕ್ಷಣ ಅದು ಪಾಸ್ ಆಗೇ ಬಿಡ್ತಿತ್ತು. ಅದಕ್ಕೆ ಪ್ರಧಾನ್ ಹೇಳೋನು, ಅಮ್ಮ ನೀನು ಯೂಟ್ಯೂಬರ್ ಆಗೋಕ್ಕೆ ಲಾಯಕ್ಕಿಲ್ಲ. ಯಾಕೆ ಅಂದರೆ ಯೂಟ್ಯೂಬರ್ಸ್ ಅಂತ ಅಂದರೆ ಎನಿ ಟೈಮ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ನೀನು ನೋಡಿದರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀಯ, ಏನಾದರೂ ಬಂದಿದ ತಕ್ಷಣ ಶೂಟ್ ಮಾಡಲಿಕ್ಕೆ ತೆಗಿತೀಯ, ಅಷ್ಟರಲ್ಲಿ ಅದು ಹೋಗಿಬಿಡತ್ತೆ. ಕಾರಲ್ಲಿ ಎನಿ ಟೈಮ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೋ ಅಂತ ಹೇಳೋರು. ಇಲ್ಲಿ ನೋಡಿ, ಇದು ಸೇತುವೆ, ಇದು ತುಂಬ ಫೇಮಸ್ ಸೇತುವೆ. ಯಾಕೋ ಈ ಸಲ ಲೈಟೇ ಹಾಕಿರಲಿಲ್ಲ. ನೈಟು ಕೂಡ ನಾವು ಚೆಕ್ ಮಾಡಿದ್ವಿ. ನೀವೇನು ಇದು ನೋಡ್ತಾ ಇದ್ದೀರಾ, ಮಾಂಡೋವಿ ರಿವರ್ ಮೇಲೆ ಸಣ್ಣ ಸಣ್ಣ ಬೋಟ್ಗಳು, ಶಿಪ್ಗಳು ಇದೆ ಅಲ್ವಾ, ಇದೆಲ್ಲ ಕಸಿನೋಗಳು. ಸುಮಾರು ಕಸಿನೋಗಳು ಇದೆ ಈ ಗೋವಾದಲ್ಲಿ. ಯಾರಿಗೆ ಗೊತ್ತಿಲ್ಲ ಹೇಳಿ, ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಬೇಕಿಲ್ಲ. ಯಾಕೆ ಅಂದರೆ ನಾನು ಆಲ್ರೆಡಿ ಸುಮಾರು ಗೋವಾ ವೀಡಿಯೋಸಲ್ಲಿ ಹೇಳಿಬಿಟ್ಟಿದ್ದೀನಿ. ಈಗ ಇದು ನಾವು 3ನೇ ಬಾರಿ ಗೋವಾ ಹೋಗ್ತಾ ಇರೋದು. ಹಾಗಾಗಿ ಪ್ರತಿ ಸಲ ಹೋದಾಗ ಏನೋ ವಿಶೇಷ ಅಂತ ಅನಿಸುತ್ತೆ, ಪ್ರತಿ ಸಲ ಏನೋ ಹೊಸದು ಅಂತ ಅನಿಸುತ್ತೆ. ಹೋಗಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾದ್ರೆ ಬೇಡ ಈ ಸಲ ಗೋವಾ ಹೋಗೋದೇ ಬೇಡ ಅಂತ ಅಂದ್ಕೊಳ್ತೀವಿ. ಆದರೆ ಪ್ರತಿ ಸಲ ಹೋದಾಗ ಏನೋ ಹೊಸದು ಹೊಸದು ಅಂತಲೇ ಅನ್ನಿಸ್ತಾ ಇರುತ್ತೆ. ಈ ಸಲ ತುಂಬ ಏನೇನೋ ಪ್ಲೇಸ್ಗಳನ್ನು ನೋಡಬೇಕು ಅಂತ ಸುಮಾರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನಾವು. ಹೇಳ್ತಾ ಹೋಗ್ತೀನಿ ಏನೆಲ್ಲ ಆಯಿತು ಅಂತ. ಇದೊಂದೇ ವ್ಲಾಗ್ ಆಗಲ್ಲ, ಹಾಗೆ ಪಾರ್ಟ್ 1 ಪಾರ್ಟ್ 2 ಅಂತಲೂ ಬರಬಹುದು. ವೆಯ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಈ ಹೋಟೆಲ್ಲು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿ ಇತ್ತು. ಯಾವಿದು ಹೋಟೆಲ್ಲು, ಎಷ್ಟು ರೆಂಟು, ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಏನಿದೆ ವ್ಯೂ ಅದನ್ನೆಲ್ಲ ತೋರಿಸ್ತೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಇದೇನು ವಾಟರ್ ಫಾಲ್ ಅಂತ ಹೇಳ್ತೀರಾ, ಸಣ್ಣದಾಗಿ ಜರಿ ಥರ ಬರ್ತಿದೆ, ಇಲ್ಲ ಅಂದರೆ ಫೌಂಟೇನ್ ಅಂತ ಹೇಳಬಹುದು. ಅದನ್ನು ಇಟ್ಬಿಟ್ಟು ಸುತ್ತಮುತ್ತ ಏನು ಲೈವ್ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಅದನ್ನು ಹಾಕಿದ್ದಾರೆ. ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿದೆ. ನಾವೀಗ ಗೋವಾದಲ್ಲಿದ್ದೀವಿ. ಗೋವಾದ ರೂಮ್ ತುಂಬ ಬ್ಯೂಟಿಫುಲ್ ಆಗಿದೆ. ರೆಂಟ್ ಎಷ್ಟು ಏನು ಅಂತ ಎಲ್ಲ ಆಮೇಲೆ ಹೇಳ್ತೀನಿ. ಫಸ್ಟು ರೂಮ್ ಟೂರ್ ಮಾಡ್ತೀನಿ, ಹೇಗಿದೆ ರೂಮು ಅಂತ ನೀವು ಕೂಡ ನೋಡಿ. ಯಾರಿಗಾದರೂ ಇಲ್ಲಿ ಗೋವಾಗೆ ಬಂದರೆ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಅಂತ ರೂಮ್ ಟೂರ್ ಹಾಕ್ತಾ ಇದ್ದೀನಿ. ಚೆಕ್ ಮಾಡಿ ಆಯಿತಾ. ರೂಮಿನ ಹೊರಗಡೆ ಹೇಗಿದೆ ವ್ಯೂ ಅಂತ ನಾನು ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿ ಇದು ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ಹೊರಗಡೆ ವ್ಯೂ ಹೀಗಿದೆ. ಮಕ್ಕಳಿಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಅವೈಲಬಲ್ ಇದೆ. ಹಾಗೆ ಎಲ್ಲಿ ನೋಡಿದರೂ ಸುತ್ತಮುತ್ತ ಹಚ್ಚ ಹಸಿರು. ಈ ವಾತಾವರಣದಲ್ಲಿ ಸ್ಟೇ ಮಾಡಬೇಕು ಅಂದರೆ ತುಂಬ ಖುಷಿಯಾಗುವಂತಹ ವಾತಾವರಣ. ಇದು ಫಸ್ಟ್ ಬಾತ್ರೂಮು, ಡಬಲ್ ಕಾಟ್ ಇದೆ. ಬಾಲ್ಕನಿ, ಕುಡಿಲಿಕ್ಕೆ ಕೋಕಮ್ ಜ್ಯೂಸ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಅವೈಲಬಲ್ ಇದೆ, ಬಟ್ ಎಲ್ಲ ಪೇ ಮಾಡಬೇಕು. ಡ್ರಿಂಕ್ಸು, ಸ್ನ್ಯಾಕ್ಸು ಪ್ರತಿಯೊಂದು ಅವೈಲಬಲ್ ಇದೆ. ಹಾಗೆ ಇಲ್ಲಿ ಮಿನಿ ಬಾರ್ ಇದೆ. ಇದಕ್ಕೆಲ್ಲ ಪೇ ಮಾಡಬೇಕು.
ಸೆಕೆಂಡ್ ಒಂದೇ ರೂಮಲ್ಲಿ 2 ಬೆಡ್ರೂಮ್ ಇದೆ. ಈ ಬೆಡ್ರೂಮಲ್ಲಿ ನಾನು ಸ್ಟೇ ಮಾಡ್ತಾ ಇರೋವಂಥದ್ದು, ನಾನು ಮತ್ತು ಮಕ್ಕಳು. ಆ ಕಡೆ ನಮ್ಮ ಮಾವ ಮತ್ತು ನಮ್ಮ ಮನೆಯವರು. ಇಲ್ಲೂ ಕೂಡ ಎಲ್ಲ ಸ್ನ್ಯಾಕ್ಸ್ ಅವೈಲಬಲ್ ಇದೆ. ಬಾಲ್ಕನಿ ತೋರಿಸ್ತೀನಿ ಈ ಕಡೆದು. ವೀವ್ ಇಲ್ಲಿ ಬ್ಯೂಟಿಫುಲ್ ಆಗಿದೆ. ವೀವ್ ಆ ಚೇರ್ ಮೇಲೆ ಕೂತ್ಕೊ ಬಂಗಾರಿ. ಕೂತ್ಕೊಳ್ಳಿಕ್ಕೆ 2 ಚೇರ್ ಕೊಟ್ಟಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು. ಈ ಕಡೆ ಒಂದು ಡೋರ್ ಇದೆ ಅಂತ ಕಾಣುತ್ತೆ, ಇದು ಕ್ಲೋಸ್ ಇದೆ. ಇದು ಹಾಗೆ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಶವರ್ ಏರಿಯಾ ಕೊಟ್ಟಿದ್ದಾರೆ. ಇಲ್ಲೊಂದು ಬೆಡ್ರೂಮು, ಅಲ್ಲೊಂದು ಬೆಡ್ರೂಮು. ನಾವು ಸ್ಟೇ ಮಾಡಿರೋ ರೂಮು ಹೀಗಿತ್ತು. ಸುಮಾರು ವೆರೈಟಿ ಸಿಗತ್ತೆ, ಅವರವರ ಕನ್ವಿನಿಯೆಂಟಿಗೆ ತಕ್ಕ ಹಾಗೆ ಸಿಗತ್ತೆ. ನಾವು ವಿಲ್ಲಾ ಮಾಡೋಣ ಈ ಸಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಬಟ್ ವಿಲ್ಲಾ ಓನರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಸುಮಾರು ಟೈಮ್ ವೇಸ್ಟ್ ಮಾಡಿಬಿಟ್ರು. ಕೊನೆಗೆ ಈ ರೂಮ್ ಸಿಕ್ತು. ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಇದೆ, ಸಾಕು ಇಷ್ಟು ಟ್ರಿಪ್ ಮಾಡಲಿಕ್ಕೆ, ಏನು ಬಂದು ರಾತ್ರಿ ಮಲಗೋದಷ್ಟೇ ಅಲ್ವಾ ಅಂತ ಹೇಳಿಬಿಟ್ಟು ಹೊರಟ್ವಿ. ರೆಡಿ ಆಗಿಬಿಟ್ಟು ಮಗಳು ಡ್ರೆಸ್ ಚೇಂಜ್ ಮಾಡ್ಕೊಂಡು, ನನಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಅಲ್ಲಿ ಇಲ್ಲಿ ಓಡಾಡಿ. ಇನ್ನೇನು ಡ್ರೆಸ್ ಚೇಂಜ್ ಮಾಡೋದು, ಇದೇ ಡ್ರೆಸ್ಸಲ್ಲಿ ಇರ್ತೀನಿ, ಹೋಗಿ ಊಟ ಮಾಡ್ಕೊಂಡು ಬರುತ್ತಾನೆ. ಹಾಗೆ ಒಂದು ವೀವ್ ಏನಿದೆ ಬೀಚ್ ನೋಡ್ಕೊಂಡು ಬರೋದು. ಯಾಕೆ ಅಂದರೆ ಯಾವುದೇ ಬೀಚು ನೈಟ್ ಮಾತ್ರ ಮಿಸ್ ಮಾಡಲೇಬೇಡಿ. ನೈಟ್ ಏನಿದೆ ಗೋವಾ, ಅದನ್ನು ರಿಯಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ಬ್ಯೂಟಿಫುಲ್ಲಾಗಿ ನಿಮಗೆ ಫೀಲ್ ಅನಿಸೋವಂಥದ್ದು. ಎಂಥದ್ದೇ ಸುಸ್ತಿದ್ರು ಅಲ್ಲಿ ಹೋದರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಬಟ್ ತುಂಬ ಕ್ರೌಡ್ ಇರುತ್ತೆ. ಹಾಗೆ ಸೌಂಡು ಸಿಸ್ಟಮ್ ಇದೆ ಅಲ್ವಾ, ತುಂಬ ವಾಲ್ಯೂಮ್ ಇರುತ್ತೆ. ಅದನ್ನೊಂದು ಸೌಂಡನ್ನು ಸಹಿಸ್ಕೊಳಕ್ಕಾಗಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ. ಒಳ್ಳೊಳ್ಳೆ ರುಚಿಯಾದಂತಹ ಊಟ ಸಿಗತ್ತೆ. ನಮಗೆ ತುಂಬ ಹೊಟ್ಟೆ ಹಸಿತಿತ್ತು. ಸುಮಾರು ನಾವು ಆರ್ಡ್ರ್ ಮಾಡಿಬಿಟ್ಟು ಏನಿಲ್ಲ ಅಂದರೆ 1 ಅವರ್ ವೆಯ್ಟ್ ಮಾಡಿದ್ದೀವಿ, ಅಷ್ಟು ಕ್ರೌಡ್ ಇತ್ತು. ಗೋವಾ ಅಂದ್ರೇ ನೈಟ್ ಲೈಫ್ನ ಯಾರೂ ಇಲ್ಲಿ ಬಂದವರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಇರುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ. ಒಂದಲ್ಲ ಎರಡಲ್ಲ, ಪ್ರತಿದಿನ ಹೀಗೆ ಇರುತ್ತೆ. ನೋಡಿದವರಿಗೆ ಗೊತ್ತಿರುತ್ತೆ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ. ನಿಮ್ಮ ಕಣ್ಣನ್ನು ಎಷ್ಟುದ್ದಕ್ಕೆ ಚಾಚ್ತೀರಾ, ಬೀಚ್ ಎಷ್ಟು ಉದ್ದ ಕಾಣುತ್ತೆ, ಅಷ್ಟು ಉದ್ದಕ್ಕೂ ಕೂಡ ಈ ದಡ ಏನಿದೆ ಅದ್ರ ಮೇಲೆ ಇಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ. ನೀವು ರಾತ್ರಿ ನೋಡಿದ್ದು ಗೋವಾ ಇದೇನಾ ಅಂತ ನಿಮಗೆ ಬೆಳಗ್ಗೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಬದಲಾವಣೆ ಆಗಿಬಿಟ್ಟಿರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡ್ತಾರೆ, ಇದನ್ನೆಲ್ಲ ಹೇಗೆ ತೆಗೆದುಬಿಡ್ತಾರೆ ಬೆಳಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂದರೆ ಹೋಲ್ ನೈಟ್ ಇಲ್ಲಿ ಪಾರ್ಟಿ ನಡೆಯುತ್ತೆ. ಆದರೂ ಕೂಡ ಬೆಳಗ್ಗೆ 6 ಗಂಟೆ ಇಲ್ಲ 5ವರೆಗೆ ಬಂದು ನೀವು ಬೀಚಲ್ಲಿ ಆಡ್ತೀನಿ ಅಂತ ಬಂದರೆ ಅದು ನೋಡಿ, ಅದು ಎಲ್ಲ ಏನಿದು ಡೆಕೋರೇಟಿವ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿರ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ ಅನ್ನೋದು ನನಗೆ ತುಂಬ ಪ್ರತಿ ಸಲ ಬಂದಾಗ ಆಶ್ಚರ್ಯ ಆಗುವಂತಹ ವಿಚಾರ. ನೀವು ಬೆಳಗ್ಗೆ ನೋಡಿದಾಗ ಫುಲ್ ಬೀಚ್ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಅಲ್ಲೊಬ್ಬರು ಇಲ್ಲೊಬ್ಬರು ಆಟ ಆಡ್ತಾ ಇರ್ತಾರೆ. ಸೀಸನ್ ಇದ್ದಾಗ ಮಾತ್ರ ತುಂಬ ಕ್ರೌಡ್ ಇರುತ್ತೆ. ನಾವು ಈ ಸಲ ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ಬೀಚ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿತ್ತು. ಹಾಗೆ ಇನ್ನು ನಾಳೆ ಕೂಡ ಒಂದು
ಗೋವಾದು ಇನ್ನೊಂದು ಪಾರ್ಟ್ ಹಾಕ್ತೀನಿ. ನೀವು ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾಳೆ ಮತ್ತೆ ಏನೆಲ್ಲ ಆಯಿತು ಗೋವಾದಲ್ಲಿ, ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಡಿಟೇಲಾಗಿ ತಿಳಿಸ್ತೀನಿ. ಊಟ ಎಲ್ಲ ಆದಮೇಲೆ ನಾನು ನನ್ನ ಮಗ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕೆ ಅಂದರೆ ಗೋವಾಗೆ ಬಂದ ಮೇಲೆ ಬೀಚಲ್ಲಿ ಆಡದೆ ಇರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಅದು ನೈಟ್ ಆಗಿತ್ತು, ತುಂಬ ಹೊತ್ತಾಗಿತ್ತು, ಆದರೂ ಕೂಡ ನೀರು ಬೆಚ್ಚಗಿತ್ತು. ನಾನು ಸುಮಾರು ಚಳಿ ಇರುತ್ತೆ ಅಂತ ಅಂದ್ಕೊಂಡೆ ರಾತ್ರಿ, ಆದರೆ ಇಲ್ಲ, ಈ ಸಲ ವಿಪರೀತ ಬಿಸಿಲಿರೋದ್ರಿಂದ ಗೋವಾದಲ್ಲೂ ತುಂಬ ಹೀಟ್ ಇದೆ. ಸಮುದ್ರ ಕೂಡ ತುಂಬ ಬೆಚ್ಚಗೆ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಅಲ್ಲಿಂದ ಹೋಟೆಲ್ಗೆ ಹೊರಟ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ನಾಳೆ ಗೋವಾದು ಪಾರ್ಟ್ 2 ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.